ಬೇಗ ಪಿಂಕಿ ಪಕ್ಷಿ ಕೂಡ 2 ಮೊಟ್ಟೆಗೆ ಜನ್ಮ ನೀಡುತ್ತೆ. ಏನಾಯ್ತು ಮೋನು ಅವರೇ, ನೀವು ಸಂತೋಷವಾಗಿ ಇಲ್ವಾ? ಏನಾದ್ರೂ ಸಮಸ್ಯೆನಾ ಹೇಳಿ? ಪಿಂಕಿ, ನಮ್ಮಿಬ್ಬರು ಮಕ್ಕಳು ಆದಷ್ಟು ಬೇಗ ನಮ್ಮ ಮುಂದೆ ಇರ್ತಾರೆ. ಈ ಮಾತಿನ ಮೇಲೆ ನನಗೆ ತುಂಬ ಖುಷಿ ಇದೆ. ಆದರೆ ನನಗೆ ಅವರ ಭವಿಷ್ಯದ ಚಿಂತೆ ಕೂಡ ಮಾಡಬೇಕು ಅಲ್ವಾ? ತುಂಬಾ ಚಿಂತೆ ಮಾಡ್ತಿದ್ದೀರಾ ನೀವು. ನಾನಿದ್ದೀನಲ್ವಾ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ. ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ನಾವಿಬ್ರು ಸೇರ್ಕೊಂಡು ನಮ್ಮ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ. ಪಿಂಕಿ, ಇವತ್ತು ವಾತಾವರಣ ತುಂಬ ಹದಗೆಟ್ಟಿದೆ. ಕಳೆದ 5-6 ಗಂಟೆಗಳಿಂದ ತುಂಬಾನೇ ಮಳೆ ಬರ್ತಾ ಇದೆ. ಈಗ ಸ್ವಲ್ಪ ಹೊತ್ತಕ್ಕೆ ಮುಂಚೆ ರಾಣಿ ಮೋರ್ನಾದು ಗೂಡು ಮರದಿಂದ ಕೆಳಗೆ ಬಿದ್ದಿರೋದ್ರಿಂದ ತುಂಬ ಹದಗೆಟ್ಟಿದೆ. ಪುಣ್ಯ ಏನಪ್ಪ ಅಂದರೆ ಆ ಗೂಡಲ್ಲಿ ಮೊಟ್ಟೆಗಳಿರಲಿಲ್ಲ. ಇಲ್ಲ ಅಂದರೆ ಗೊತ್ತಿಲ್ಲ ಇವತ್ತು ಏನು ಅನಾಹುತ ಆಗ್ತಿತ್ತೋ. ಏ ದೇವರೇ, ನಾನು ತುಂಬಾ ದಿನದಿಂದ ಮನೆಯಿಂದ ಆಚೆನೇ ಹೋಗಿಲ್ಲ. ಅದರಿಂದ ಆಚೆ ಏನ್ ನಡೀತಿದೆ ಅಂತಾನೆ ನನಗೆ ಜ್ಞಾಪಕ ಇಲ್ಲ. ಪಾಪ ರಾಣಿ ಅಕ್ಕ, ಪಾಪ ಎಷ್ಟು ಕಷ್ಟ ಪಡ್ತಿದ್ದಾಳೋ ಏನೋ. ರಾಣಿ ಅಂತೂ ತೊಂದರೆಲೇ ಇದ್ದಾಳೆ. ಆದರೆ ಅದರ ಜೊತೆಯಲ್ಲಿ ನಮಗೂ ಸಹ ಅಪಾಯ ಇದೆ. ನಮ್ಗೂಡು ಸಹ ನೇರಳೆ ಮರದ ಮೇಲೇ ಆಗಿದೆ. ಮತ್ತು ನಿನಗೆ ಗೊತ್ತೇ ಇದೆ, ಜೋರಾದ ಮಳೆಗೆ ಈ ನೇರಳೆ ಮರ ಎಷ್ಟು ದುರ್ಬಲ ಆಗುತ್ತಂತ. ನಮ್ಮ ಗುಡಿಸಲು ಏನಾದರೂ ಬಿದ್ದು ಹೋದರೆ ಆಗ ನಮ್ಮ ಮಕ್ಕಳ ಗತಿ ಏನಾಗಬೇಡ. ಒಳ್ಳೇದ್ ಮಾತಾಡಿ. ದಯವಿಟ್ಟು ಆ ಥರ ಏನ್ ಮಾತಾಡಬೇಡಿ. ಖಂಡಿತ ನಮ್ಗೆ ಆ ಥರ ಏನೋ ನಡೆಯಲ್ಲ. ಆ ದೇವ್ರು ನಮ್ಗಷ್ಟು ದೊಡ್ಡ ಅನ್ಯಾಯ ಮಾಡಲ್ಲ.